ಚಾನ್ಸ್ ಕೊಟ್ಟರೆ ಚಿಂದಿ ಉಡಾಯಿಸ್ತಾರೆ ಅನ್ನೋದಕ್ಕೆ ಇವರೇ ನೋಡಿ ಪ್ರೂಫು. ಸೊ ವೆಲ್ಕಮ್ ಟು ಡೇ 5 ಆಫ್ ಡೈಲಿ ವ್ಲಾಗ್. ನಾನು ಬೆಳಗ್ಗೆ ಎದ್ದು ಮಾಡೋ ಮೊದಲನೇ ಕೆಲಸ ಕಸ ಹಾಕೋದು. ತಪ್ಪು ತಿಳ್ಕೊಬೇಡಿ, ಈ ಕಸನ ಇಲ್ಲಿ ನಿಂತಿರೋ ಗಾಡಿಗೆ. ಬೆಳಗ್ಗೆ ಎದ್ದು ಬಸ್ಸಲ್ಲಿ ಶಾರ್ಟ್ ಮೂವಿ ಚೂರು ಕೆಲಸ ಇತ್ತು ಅಂತ ಹೇಳ್ಬಿಟ್ಟು ನಾನು ಡೈರೆಕ್ಟ್ ಇಲ್ಲಿ ಬಂದೆ. ಸೆಲೆಕ್ಷನ್ ಪ್ರೊಸೆಸ್ನ ಮುಗಿಸ್ಕೊಂಡು ಚೂರು ಬ್ರೇಕ್ ಇರಲಿ ಅಂತ ಹೇಳ್ಬಿಟ್ಟು ನಾನು ನನ್ನ ಫ್ರೆಂಡು ಮಾತಾಡ್ಕೋತಾ ಕೂತ್ಕೊಂಡ್ವಿ. ಸೀರಿಯಸ್ಸಾಗಿ ಮಾತಾಡೋಣ ಅಂತ ಕೂತ್ಕೊಂಡ್ವಿ. ಆದರೆ ನಮಗೆ ಸೀರಿಯಸ್ಗಿಂತ ಮೊದಲು ಕಾಮಿಡಿ ಅನ್ನೋದು ಬರುತ್ತೆ, ಇಲ್ಲೂ ಮತ್ತೆ ನಗು. ಆದರೆ ಇದಲ್ಲ, ಇದು ನೋಡ್ರಿ ಮೇನ್ ಇರೋದು. ನಾವು ಇವ್ರಿಗೊಂದು ಸೀನ್ ಕೊಟ್ವಿ. ಅಮ್ಮ ಮಗಳು ಜಗಳದಲ್ಲಿ ಮಧ್ಯೆ ಕಡ್ಡಿ ಆಡ್ಸೋಕೆ ಬರೋ ಫ್ರೆಂಡು. ಇವ್ರು ಸೀನ್ ಕ್ಯಾರಿ ಮಾಡ್ತಾಯಿದ್ರು, ಆದರೆ ನಾವು ಸೈಡಲ್ಲಿ ನಿಂತ್ಕೊಂಡು ಸಖತ್ ನಗ್ಬಿಟ್ಟಿದ್ವಿ. ಯಾಕಂದರೆ ಅಷ್ಟು ಎಕ್ಸಲೆಂಟಾಗಿ ಮಾಡಿದ್ರು. ನಿಮ್ಗೊಂದು ಕ್ಲಿಪ್ ಹಾಕ್ತೀನಿ, ನೋಡ್ಕೊಂಬನ್ನಿ. ಪ್ರೋಸೆಸ್ ಎಲ್ಲ ಮುಗಿಸ್ಕೊಂಡು ನಮಗೆ ನಿಯರ್ ಇರೋ ಮೆಟ್ರೋ ಸ್ಟೇಷನ್ ಹತ್ರ ಬಂದುಬಿಟ್ಟು ನಾವು ಮಸಾಲೆ ದೋಸೆ ತೊಗೊಂಡ್ವಿ. ಮಸಾಲೆ ದೋಸೆ ತೊಗೊಂಡು ನಾನು ನನ್ನ ಫ್ರೆಂಡ್ ಕೂತ್ಕೊಂಡು ತಿಂದ್ಕೊಂಡು ತಿಂದಿದ್ದೆಲ್ಲ ಆದಮೇಲೆ ಕಾಫಿ ಕುಡಿದ್ವಿ. ಕಾಫಿ ಕುಡಿದು ಡೈರೆಕ್ಟ್ ಮೆಟ್ರೋ ಸ್ಟೇಷನ್ನು. ಇಲ್ಲಿ ಬಂದು ನೋಡಿದ್ರೆ ಮಾನವೀಯತೆ ಇನ್ನೂ ಇದೆ ಅನ್ನಿಸ್ತು. ಯಾಕಂದರೆ ಅವಣ್ಣ ಅಜ್ಜಿ ಹೆಲ್ಪ್ ಮಾಡಿದ್ದು ನೋಡಿಬಿಟ್ಟು. ನಾನು ನಾಗ್ಸಂದ್ರ ಹೋಗಬೇಕಿತ್ತು, ಅವ್ನು ಜಯನಗರ ಹೋಗಬೇಕಿತ್ತು. ನಾನು ಟಿಕೆಟ್ ತೊಗೊಂಡು ಹೋಗೋ ಅಷ್ಟರಲ್ಲಿ ಮಾತಾಡಿಕೊಂಡು ಯಾವುದೋ ಪ್ಲ್ಯಾಟ್ಫಾರ್ಮಿಗೆ ಬಂದುಬಿಟ್ಟಿದ್ದಾನೆ. ಇವನು ಹೀಗೆ ಬಿಟ್ಟರೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಇವನನ್ನು ಕರ್ಕೊಂಡು ಮೆಟ್ರೋ ಬಂತು. ಮೆಟ್ರೋ ಒಳಗಡೆ ಹತ್ಕೊಂಡಾದ್ಮೇಲೆ ನಾನು ಮೆಜೆಸ್ಟಿಕ್ ಇಳಿಬೇಕಿತ್ತು. ಅವನು ಹಾಗೆ ಹೋಗ್ತಿದ್ದ. ಸೊ ಅವನಿಗೆ ಬಾಯಿ ಹೇಳ್ಬಿಟ್ಟು ಈಚೆ ಬಂದು ನೋಡಿದ್ರೆ ಮೆಟ್ರೋದಲ್ಲಿ ಇದ್ದಿದ್ದಕ್ಕಿಂತ ಜನ ಈಚೆನೇ ಇದೆ. ಸರಿ ಅಂತ ನಾನು ಮನೆ ಕಡೆ ಬರಬೇಕಿತ್ತು. ನೆಕ್ಸ್ಟ್ ಮೆಟ್ರೋ ಚೇಂಜ್ ಮಾಡಿಕೊಂಡು ಮನೆಗೆ ಬಂದೆ. ನಿಮಗೆಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್.